ಐ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಡೋ ಟು ನೇಚರ್ ಫುಡ್ ಆ್ಯಂಡ್ ಮೋರ್. ಇವತ್ತಿನ ದಿನ ನಾವೊಂದು ಟಿಫಿನ್ಗೆ ಈರುಳ್ಳಿ ಕ್ಯಾರೆಟ್ ದೋಸೆ ಮಾಡ್ತಾಯಿದ್ದೀನಿ. ಒನಿಯನ್ ಕ್ಯಾರೆಟ್ ದೋಸೆ. ಇದಕ್ಕೆ ಏನೇನು ಹಾಕಿದ್ದೆ ನೆನೆ ಅಂದರೆ ನೋಡಿ, 2 ಕರಿ ಉದ್ದಿನ ಕಾಳು ನೆನೆ ಹಾಕಿದ್ದೆ. ಆಮೇಲೆ ಅದಕ್ಕೆ 4 ಇದು ದೋಸೆ ಅಕ್ಕಿ, 4 ಇಡ್ಲಿ ಅಕ್ಕಿ, ಆಮೇಲೆ 1 ಅವಲಕ್ಕಿ, ಇಷ್ಟು ಹಾಕಿಬಿಟ್ಟು ನೆನೆಸಿಟ್ಟಿದ್ದೆ. ರುಬ್ಬಿದ್ದೀನಿ. ಈಗ ಚೆನ್ನಾಗಿ ಏನಾಗಿದೆ, ಫರ್ಮೆಂಟೇಷನ್ ಬಂದಿದೆ. ಇದಕ್ಕೆ ಉಪ್ಪು ಮತ್ತು ಸಕ್ಕರೆ ಹಾಕಿ ಒಂದು ಸ್ವಲ್ಪ ಮಜ್ಜಿಗೆ ಕಡ್ದು ಹಾಕಬೇಕು. ತುಂಬ ಫ್ಲಫಿಯಾಗಿ ಬರ್ತಾವೆ. ಆಮೇಲೆ ನೋಡಿ ಇಲ್ಲಿ ಮಾಡಿ ಈರುಳ್ಳಿ ಕ್ಯಾರೆಟ್ ದೋಸೆ ತುಂಬ ಚೆನ್ನಾಗಿ ಬಂದಿದೆ. ಕೊತ್ತಂಬರಿನೂ ಹಾಕಿದ್ದೀನಿ, ಅದಕ್ಕೆ ಹಸಿಮೆಣಸಿನ್ಕಾಯಿ ಹಾಕಿದ್ದೀನಿ. ನೋಡಿ ಇಲ್ಲಿ ಮಾಡೋ ಮುಂದೆ ಮಜ್ಜಿಗೆ ಹಾಕಿ ಮಾಡಿದರೆ ಇಷ್ಟೊಂದು ತೂತಾಗಿ ಗೂಡಾಗಿ ಬರ್ತಾವಲ್ಲ, ಪ್ರೀತಿ ಬರ್ತದೆ ದೋಸೆ. ನೋಡಿದರೆ ಅಷ್ಟು ಚೆನ್ನಾಗಿ ಬಂದಾವೆ ನೋಡಿ. ಇದಕ್ಕೆ ಮತ್ತು ಮೇಲೆ ಕ್ಯಾರೆಟು ಮತ್ತು ಇದರ ತುರಿ ಹಾಕ್ತಾರೆ ನೋಡಿ. ಈಗ ತಿರುವಿ ಹಾಕಿದ್ದೇನಲ್ಲ, ಅಂದರೆ ಯಾಕೆ ಹಾಕಬೇಕು, ತಿರುವಿ ಹಾಕಿ ಸ್ವಲ್ಪ ಇದನ್ನು ಫ್ಲೇಮ್ ಹೈದಲ್ಲಿ ಇಡಬೇಕು. ಅಂದರೆ ಕ್ಯಾರೆಟ್ ಈರುಳ್ಳಿ ಏನಿರ್ತಾವೆ ಕ್ರಿಸ್ಪಿಯಾಗಿ ಒಂಥರದ್ದು ಗಮ್ ಅಂಥೇಳಿ ಸುವಾಸನೆ ಬರ್ತದೆ ಅದಕ್ಕೆ. ನೋಡಿ ಈರುಳ್ಳಿ ಮತ್ತು ಕ್ಯಾರೆಟ್ ದೋಸೆ ರೆಡಿಯಾಗಿವೆ. ಅದಕ್ಕೊಂದು ಸ್ವಲ್ಪ ಪಲ್ಯ ಬಟಾಟಿದು, ಆಮೇಲೆ ಖಾರ ಅದು ಶೇಂಗಾ ಚಟ್ನಿ. ಈ ಶೇಂಗಾ ಚಟ್ನಿ ಹೆಂಗೆ ಮಾಡಿದ್ದೀನಿ ಅಂತ ಹೇಳ್ತೀನಿ ಆಮೇಲೆ. ನೋಡಿ ತುಂಬ ಚೆನ್ನಾಗಿ ಗೂಡಾಗಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿದ್ದು ಈರುಳ್ಳಿ ಕ್ಯಾರೆಟ್ ದೋಸೆ. ಇದಕ್ಕೊಂದು ಶೇಂಗಾ ಚಟ್ನಿ ಮಾಡಿದ್ದೀನಿ. ಶೇಂಗಾ ಹುರ್ಕೊಂಡ್ಬಿಟ್ಟು, ಎಳ್ಳು ಹುರ್ಕೊಂಡ್ಬಿಟ್ಟು 4 ಸ್ಪೂನ್ ಶೇಂಗಾಕ್ಕೆ 1 ಸ್ಪೂನಷ್ಟು ಬಿಳಿ ಎಳ್ಳು ಹಾಕಿ, ಆಮೇಲೆ ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಹಿಂಗು ಇದೆಲ್ಲ ಹಾಕಿ ತಾಳಿಸ್ಬಿಟ್ಟು ಅದಕ್ಕೆ ಹಾಕಿ ರುಬ್ಬಿದ್ದೀನಿ. ಅದಕ್ಕೊಂದು ಸಾಸಿವೆ ಜೀರಿಗೆದು ಒಗ್ಗರಣೆ ಕೊಟ್ಟಿದ್ದೀನಿ. ಇದು ತುಂಬ ಚೆನ್ನಾಗಿ ಆಗ್ತದೆ ನೋಡಿದ್ದು. ಈ ರೀತಿ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು ವೆರಿ ಮಚ್.